ಹಾಯ್ ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್. ವಿದ್ಯಾರ್ಥಿಗಳ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯು ಆದರ್ಶ ವಿದ್ಯಾಲಯ, ಮೊರಾರ್ಜಿ ದೇಸಾಯಿ, ಹಾಗೆ ರಾಣಿ ಚೆನ್ನಮ್ಮ ಈ ಥರ ಒಂದು ಹಲವಾರು ವಸತಿ ಶಾಲೆಗಳ ಒಂದು ಎಕ್ಸಾಮ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ಕ್ವಶನ್ ನೋಡಿ, ದ ಶಾರ್ಟ್ ಫಾರ್ಮ್ ಆಫ್ ವುಡ್ ಹ್ಯಾವ್ ಈಸ್ ಡ್ಯಾಶ್. ಆಪ್ಷನ್ ಎ. ಇಲ್ಲಿ ನೋಡಿ, ಇದನ್ನು ಶಾರ್ಟ್ ಫಾರ್ಮನ್ನು ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂತಂದರೆ ಈಗಾಗಲೇ ನಾವು ವಿಡಿಯೋನ ಮಾಡಿಬಿಟ್ಟಿದ್ದೀವಿ. ಹಾಗೆ 5ನೇ ಕ್ಲಾಸಲ್ಲಿ ರಿಸಲ್ಟ್ ಆ್ಯಂಡ್ ರೋಸಸ್ ಅಂತ ಒಂದು ಪೋಯಮ್ ಇದೆ. ಸೊ ಅಲ್ಲೂ ಸಹ ನಿಮಗೆ ಈ ಥರ ಒಂದು ಟಾಪಿಕನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ನೆಕ್ಸ್ಟ್. ಮೇಕ್ ಮ್ಯಾನ್ ಪ್ರಾಕ್ಟೀಸ್ ಪರ್ಫೆಕ್ಟ್ ರೀಅರೇಂಜ್ ದ ಸೆಂಟೆನ್ಸ್ ಅಂತ ಇದೆ. ಅಂದರೆ ರೀಅರೇಂಜ್ ಅಂತಂದರೆ ಅದನ್ನು ಹಿಂದೆ ಮುಂದೆ ಕೊಟ್ಟಿದ್ದನ್ನು ವಾಕ್ಯನ ಸರಿಯಾಗಿ ನಾವು ಜೋಡಿಸ್ಬೇಕು. ಆಪ್ಷನ್ ಎ ಬಂದುಬಿಟ್ಟು ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಬಿ ಪರ್ಫೆಕ್ಟ್ ಪ್ರಾಕ್ಟೀಸ್ ಮ್ಯಾನ್ ಮೇಕ್. ಸಿ ಮ್ಯಾನ್ ಪರ್ಫೆಕ್ಟ್ ಮೇಕ್ ಪ್ರಾಕ್ಟೀಸ್. ಟಿ ಮೇಕ್ ಮ್ಯಾನ್ ಪ್ರಾಕ್ಟೀಸ್ ಪರ್ಫೆಕ್ಟ್ ಅಂತ ಇದೆ. ಸೊ ಇದಕ್ಕೆ ನಾವು ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎ. ಓಕೆನಾ. ಯಾವುದು? ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂದರೆ ಪ್ರಯತ್ನವು ಮನುಷ್ಯನನ್ನು ಉತ್ತಮನನ್ನಾಗಿ ಮಾಡುತ್ತದೆ ಅಥವಾ ಸದೃಢವನ್ನಾಗಿ ಮಾಡುತ್ತದೆ ಅಂತ ನಾವು ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ನೋಡಿ, ಫಾಸ್ಟ್ ಟೆನ್ಸ್ ಆಫ್ ಸ್ಟ್ಯಾಂಡ್ ಈಸ್. ಸ್ಟ್ಯಾಂಡ್ ಇದರ ಫಾಸ್ಟ್ ಟೆನ್ಸ್ ಫಾರ್ಮ್ ಏನಾಗುತ್ತೆ? ಸ್ಟ್ಯಾಂಡ್. ಆಪ್ಷನ್ ಎ ಸ್ಟ್ಯಾಂಡಿಂಗ್. ಬಿ ಸ್ಟುಡ್. ಸಿ ಸ್ಟ್ಯಾಂಡ್ಸ್. ಡಿ ಸ್ಟ್ಯಾಂಡೆಡ್ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಸರಿಯಾದ. ಸ್ಟುಡ್, ಸ್ಟ್ಯಾಂಡ್ ಸ್ಟುಡ್ ಆಗುತ್ತೆ. ಓಕೆನಾ. ದ ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಷನ್ ಮಾರ್ಕ್. ಪಂಕ್ಚುಷನ್ ಮಾರ್ಕ್ ಅಂತಂದರೆ ಇದು ಯಾವ ಶಬ್ದವು ಸರಿಯಾದ ಒಂದು ಲೇಖನ ಚಿಹ್ನೆನ ಹೊಂದಿದೆ? ನಾವು ಆಪ್ಷನ್ ಎ. ಇಲ್ಲಿ ವೋಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನು ನೋಡ್ಕೋಬೇಕಂತಂದರೆ ಈ ಚಿಹ್ನೆಯ ಮೇಲ್ಗಡೆ ಚಿಹ್ನೆ ಇದೆಯಲ್ಲ, ಇದನ್ನು ಅಪೋಸ್ಟ್ರಫ್ ಚಿಹ್ನೆ ಇದೆಯಲ್ಲ, ಅದನ್ನು ಸರಿಯಾಗಿ ನೋಡ್ಕೋಬೇಕು. ಸೊ 24 ಕ್ವಶನಿಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೋಂಟ್, WONT, WONT, ವೋಂಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಅಮೇರಿಕನ್ಸ್ ಆರ್ ಡ್ಯಾಶ್ ಫಾರಿನರ್ಸ್. ಇಲ್ಲಿ ಸ್ಪೆಲ್ಲಿಂಗನ್ನು ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ. FOREIGNERS, ಫಾರಿನರ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ. ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಿ ಸೆಲೆಬ್ರೇಟ್ ರಿಪಬ್ಲಿಕ್ ಡೇ ಆನ್ January 26, July 26, June 26, February 26. ನಾವು ರಿಪಬ್ಲಿಕ್ ಡೇ ಅಂದರೆ ಗಣರಾಜ್ಯೋತ್ಸವವನ್ನು ನಾವು ಯಾವಾಗ ಆಚರಿಸ್ತೀವಿ? ಕ್ವಶನ್ ನಂಬರ್ 26ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಪಿಕ್ ಔಟ್ ದ ವರ್ಡ್ ವಿಚ್ ಡಸಂಟ್ ಬಿಲಾಂಗ್ ಟು ದ ಗ್ರೂಪ್. ಅಂದರೆ ಇದರೊಳಗೆ ಗುಂಪಿಗೆ ಸೇರದಿರುವಂಥ ಪದ ಯಾವುದು? ಡಸಂಟ್ ಬಿಲಾಂಗ್ ಟು ದ ಗ್ರೂಪ್. ಆಪ್ಷನ್ ಎ ರಾಮ್. ಬಿ ಸೀತಾ. ಸಿ ಲಕ್ಷ್ಮಿ. ಡಿ ರಾವಣ. ಕ್ವಶನ್ ನಂಬರ್ 7ಗೆ ರಾವಣ ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಫ್ಲೂರಲ್ ಫಾರ್ಮ್ ಆಫ್ ಮೌಂಟೇನ್ ಈಸ್ ಡ್ಯಾಶ್. ಮೌಂಟೈನ್ಸ್, ಮೌಂಟನ್ಸ್, ಮೌಂಟನರೀಸ್. ನೋಡಿ ಇಲ್ಲಿ ಸ್ಪೆಲ್ಲಿಂಗನ್ನು ನೋಡಬೇಕು. ಸೊ ಈ ಒಂದು ಪ್ರಶ್ನೆಗೆ ಮೌಂಟೇನ್ಸ್, ಮೌಂಟೈನ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್, ದ ಪ್ರಫಿಕ್ಸ್ ಆಫ್ ಒಬೆ ಈಸ್ ಇನ್ ಒಬೆ, ಇಮ್ ಒಬೆ, ಡಿಸ್ ಒಬೆ, ಅನ್ಒಬೆ. ಪ್ರಫಿಕ್ಸ್ ಅಂತಂದರೆ ನಾವು ಉದಾಹರಣೆಗೆ ಹ್ಯಾಪಿ ಅಂತ ಬರ್ತೀವಿ. HA ಸ್ಯಾಂಪಲ್ ಅಂದರೆ ಅಫಿಕ್ಸಲ್ಲಿ ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಅಂತ ಬರ್ತವೆ. ಸೊ ಇಲ್ಲಿ ಪ್ರಿಫಿಕ್ಸ್ ಅಂತಂದ್ರೆ ನೋಡಿರಿ, ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಹ್ಯಾಪಿ ಅಂತ ಬರಿತೀನಿ. HAPPY ಹ್ಯಾಪಿ ಅಂತ ಬರೆದೆ. ಸೊ ಇದಕ್ಕೆ ನಾವು ಪ್ರಿಫಿಕ್ಸನ್ನು ಸೇರಿಸ್ಬೇಕು. ಪ್ರಿಫಿಕ್ಸ್ ಸೇರಿಸಿದಾಗ ಹ್ಯಾಪಿ, ಅನ್ಹ್ಯಾಪಿ, UN ಅನ್ಹ್ಯಾಪಿ. ಹೌದಾ? ಹಾಗಾದರೆ ಇಲ್ಲಿ ಅನ್ನೋದೇನಾಗಿರ್ತದೆ, ಅಲ್ಲಿ ಪ್ರಿಫಿಕ್ಸ್ ವರ್ಡ್ ಆಗಿರ್ತದೆ. ಯಾಕಂದರೆ ಒಂದು ರೂಟ್ ವರ್ಡ್ಗಿಂತ ಫಸ್ಟ್ ಹಚ್ಚಿದ್ರದ್ದು ಯಾವುದು ಫಸ್ಟಿಗೆ ನಾವು ಸೇರಿಸ್ತೀವಲ್ಲ ಅದಕ್ಕೆ ನಾವು ಪ್ರಿಫಿಕ್ಸ್ ಅಂತಂತ ಹೇಳ್ತೀವಿ. ರೂಟ್ ವರ್ಡ್ಗಿಂತ ನೆಕ್ಸ್ಟ್ ಏನು ಹಚ್ತೀವಲ್ಲ ಅದಕ್ಕೆ ನಾವೇನಂತ ಹೇಳ್ತೀವಿ, ಸಫಿಕ್ಸ್ ಅಂತಂತ ಹೇಳ್ತೀವಿ. ಈಗಾಗಲೇ ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಬಗ್ಗೆಯೂ ಸಹ ಒಂದು ವಿಡಿಯೋ ನಮ್ಮ ಚಾನಲಲ್ಲಿದೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಟುಡೇ ಅ ಲೀಡರ್, ಟುಮಾರೋ ಅ ಲೀಡರ್,
ದಿಸ್ ಸ್ಟೇಟ್ಮೆಂಟ್ ಮೀನಿಂಗ್ ಈಸ್ ನೋಡಿ ಟುಡೇ ಅ ರೀಡರ್ ಇವತ್ತು ಓದ್ತಾ ಇದ್ದವನು ನಾಳೆ ಲೀಡ್ರ್ ಆಗ್ತಾನೆ ಅಂದರೆ ನಾಳೆ ನಾಯಕನಾಗ್ತಾನೆ. ಈ ಒಂದು ವಾಕ್ಯದ ಒಂದು ಅರ್ಥ ಏನಾಗ್ತದೆ? ಆಪ್ಷನ್ ಎ, ಇಫ್ ಯು ಆರ್ ರೀಡ್ ಯು ಆರ್ ಲೀಡರ್. ಆಪ್ಷನ್ ಬಿ, ಅ ಲೀಡರ್ ಮಸ್ಟ್ ರೀಡ್. ಸಿ, ಇಫ್ ವಿ ನೀಡ್ ಟು ಬಿಕಮ್ ಅ ಲೀಡರ್ ವಿ ಶುಡ್ ಟ್ರೈ ಟು ರೀಡ್ ಓನ್ಲಿ. ಡಿ, ಅ ನಾಲೆಜ್ ಪರ್ಸನ್ ವಿಲ್ ಬಿಕಮ್ ಅ ಲೀಡರ್ ಇನ್ ಹಿಸ್ ಲೈಫ್ ಅಂತ ಇದೆ. ಸೊ ಅಂದರೆ ಆಪ್ಷನ್ ಡಿ ಆಗ್ತದೆ. ಯಾಕಂತಂದರೆ ಒಬ್ಬ ಜ್ಞಾನವಂತನು ಅವನ ಜೀವನದಲ್ಲಿ ಸದಾ ನಾಯಕನಾಗಿರುತ್ತಾನೆ. ಆಪ್ಷನ್ ಡಿ, ಅ ನಾಲೆಜ್ ಪರ್ಸನ್ ವಿಲ್ ಬಿಕಮ್ ಲೀಡರ್ ಇನ್ ಹಿಸ್ ಲೈಫ್ ಅಂತ ಇದೆಯಲ್ಲ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಐ ಆಮ್ ಫುಲ್ ಆಫ್ ಕೀಸ್ ಬಟ್ ಕಾಂಟ್ ಓಪನ್ ಎನಿ ಡೋರ್, ಹೂ ಐ ಆಮ್ ಅಂತ ಕೊಟ್ಟಿದ್ದಾರೆ. ಸೊ 31ಗೆ ಆಪ್ಷನ್ ಎ ಕೀ ಪಂಚ್, ಬಿ ಪಿಯಾನೋ, ಸಿ ಅ ಲಾಕರ್, ಡಿ ಅ ಲೈಬ್ರರಿ. ಸೊ ಇದನ್ನು ನೋಡಿ, ಲೈಬ್ರರಿ ಸ್ಪೆಲ್ಲಿಂಗನ್ನು ಸಹ ಸಾಕಷ್ಟು ಸಲ ಕೇಳಿದರು. LIBRAY ಲೈಬ್ರರೀಸ್ ಅಂತ ಇರ್ತದಲ್ಲ ಇದು. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಯಾವುದಕ್ಕೆ ಐ ಆಮ್ ಫುಲ್ ಆಫ್ ಕೀಸ್ ಬಟ್ ಕಾಂಟ್ ಓಪನ್ ಎನಿ ಡೋರ್, ಹೂ ಐ ಆಮ್ ಅಂತ ಇದೆಯಲ್ಲ, ಇದಕ್ಕೆ ನಾನು ಸಾಕಷ್ಟು ಕೀಲಿಗಳನ್ನು ಹೊಂದಿದ್ದೀನಿ. ಅದರ ನನ್ನ ಹತ್ರ ನಾನು ಐ ಕಾಂಟ್ ಓಪನ್ ಎನಿ ಡೋರ್ ಅಂತ ಇದೆಯಲ್ಲ. ಸೊ ಪಿಯಾನೋ ಸರಿಯಾದ ಉತ್ತರ, ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಹೀ ಈಸ್ ಅ ಟಾಲ್ ಬಾಯ್ ಇನ್ ದ ಕ್ಲಾಸ್. ದ ವರ್ಡ್ ದ್ಯಾಟ್ ರೈಮ್ಸ್ ವಿತ್ ಟಾಲ್ ಈಸ್. ರೈಮ್ ಅಂತ ನೋಡಿ, ರೈಮಿಂಗ್ ವರ್ಡ್ ಯಾವುದು? ಟಾಲ್. ಆಪ್ಷನ್ ಎ ಕಾಲ್, ಬಿ ಸೇಲ್, ಸಿ ಮೇಲ್, ಡಿ ಟಾಯ್. ಓಕೆ, ಆನ್ಸರನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಈಗಾಗಲೇ ನಿಮಗೆ ರೈಮಿಂಗ್ ವರ್ಡ್ಸ್ ಬಗ್ಗೆ ಈಗಾಗಲೇ ಗೊತ್ತಿರಬೇಕು, ಹೌದಾ? ಹಾಗಾದರೆ ಈಗ ಟಾಲ್ ಇದಕ್ಕೆ ರೈಮಿಂಗ್ ವರ್ಡ್ಸ್ ಏನಾಗುತ್ತೆ? ಆನ್ಸರ್ನ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ನೆಕ್ಸ್ಟ್ ನೋಡಿ, ಸಿನಮನ್ ಆಫ್ ಫ್ರೌಡ್ ಈಸ್ ಅರೋಗೆಂಟ್, ಕೈಂಡ್, ರೂಡ್, ವೈಲ್ಡ್ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅರೋಗೆಂಟ್. ನೆಕ್ಸ್ಟ್ ನೋಡಿ, ರೈಟ್ ದ ಫ್ಲೋರಲ್ ಫಾರ್ಮ್ ಆಫ್ ಅ ಫೆಸಿಲಿಟಿ ಅಂತ ಇದೆ. ಇದರದ ಫ್ಲೋರಲ್ ಫಾರ್ಮ್ ಏನಾಗುತ್ತೆ? ಏಕವಚನ, ಬಹುವಚನ ಅಂತ ಇರ್ತೀವಲ್ಲ, ಫ್ಲೋರಲ್ ಫಾರ್ಮ್ ಏನಾಗುತ್ತೆ? ಕ್ವಶನ್ ನಂಬರ್ 34ಗೆ ಆಪ್ಷನ್ ಬಿ ಫೆಸಿಲಿಟೀಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಆರೆಂಜ್, ಆರ್ಗನ್, ಓನಮ್, ಆರ್ಪನ್, ಅರೇಂಜ್ ದ ವರ್ಡ್ಸ್ ಆ್ಯಸ್ ಇನ್ ದ ಡಿಕ್ಷನರಿ. ಇದಂತೂ ನೋಡಿರಿ, ಈ ಥರ ಕ್ವಶನ್ಸ್ಗಳನ್ನು ಸಾಮಾನ್ಯವಾಗಿ ಸಾಕಷ್ಟು ಸಲ ಕೇಳಿದ್ದಾರೆ. ಸೊ ಈ ಥರ ಕ್ವಶನ್ಸ್ಗಳು ಬಂದಾಗ ನೀವು ಈಸಿಯಾಗಿ ಯಾವತ್ತಂದರೆ ನಾವು ಡಿಕ್ಷನರಿ ಯಾವ್ಯಾವ ವರ್ಡ್ಗಳನ್ನು ಕೊಟ್ಟಿದ್ದಾರೆ ನೋಡ್ಕೋಬೇಕು. ಯಾವ್ಯಾವ ವರ್ಡ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಆರೆಂಜನ್ನು ಕೊಟ್ಟಿದ್ದಾರೆ, ಆರ್ಗನ್, ಓನಮ್, ಆರ್ಪನ್. ಸೊ ಈ ವರ್ಡ್ಸ್ಗಳನ್ನು ನೋಡಿದಾಗ ನಮಗೆ ಡಿಕ್ಷನರಿಲಿ ಯಾವುದು ಫಸ್ಟ್ ಸಿಗುತ್ತೆ? ನಿಮ್ಮ ಆಲ್ಫಾಬೆಟಿಕಲಿ ಡಿಕ್ಷನರಿಲಿ ಸಿಗುತ್ತೆ, ಹೌದಾ? ಹಾಗಾದರೆ ಇಲ್ಲಿ ಓ ಎಲ್ಲದ 3-4 ಕಡೆ ಓ ಕಾಮನ್ ಇದೆ. ಹಾಗೆ ನೋಡಿ ಆರ್ ಮತ್ತು ಎನ್ ಇದೆ. ಹಾಗಾದರೆ ನಾವು ಫಸ್ಟ್ ಡಿಕ್ಷನರಿಲಿ ನೋಡಿದಾಗ ಅದು ಯಾವುದು ಫಸ್ಟ್ ಸಿಗುತ್ತೆ? ಇದನ್ನು ನಾವು ಕ್ರಮವಾಗಿ ಸೀರಿಯಲಾಗಿ ಬರ್ಕೊಂಡಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಹೇಗಂತ ನೋಡಿ, ಆರೆಂಜ್ ಅಂತ ಇದೆ, ಆರೆಂಜ್, ಹೌದಾ? RANGE, ಆರೆಂಜ್. ನೆಕ್ಸ್ಟ್ ಯಾವುದಿದೆ? ಆರ್ಗನ್ ಅಂತಂದರೆ ಅಂಗ ಅಂತ ಅರ್ಥ, ಆರ್ಗನ್. ಓನಮ್. ನೆಕ್ಸ್ಟ್ ನೋಡಿ ಆರ್ಪನ್. ಓಕೆ, ಸ್ವಲ್ಪ ನೋಡಿದ್ದನ್ನು. ಸೊ ಇದರೊಳಗೆ ನೋಡಿ ಕಾಮನ್ ಆಗಿರೋದನ್ನು ತೆಗೆಯೋಣ. ಯಾವತ್ತು ತೆಗೆಯೋಣ? ಯಾವ್ಯಾವುದು ಕಾಮನ್ ಆಗಿದೆ ನೋಡಿ. ಈಗ ಓ ಅನ್ನೋದು ಎಲ್ಲ ಕಡೆ ಇದೆ, ಓ ಡಿಲೀಟ್. ಆರ್ ಅನ್ನೋದು ಎಲ್ಲ ಕಡೆ ಇದೆ. ನೆಕ್ಸ್ಟ್ ಯಾವುದಿದೆ ನೋಡಿ, 3ನೇ ಲೆಟ್ರ್ ಯಾವುದಿದೆ ನೋಡಿ. ಆವಾಗ 3ನೇ ಲೆಟ್ರದಲ್ಲಿ ಯಾವ್ಯಾವುದಿದೆ ನೋಡಿ, ಎ ಇದೆ, ಹೌದಾ? ಎ ಇದೆ, ಜಿ ಇದೆ, ಎ ಇದೆ ಮತ್ತು ಪಿ ಇದೆ. ಹಾಗಾದರೆ ಇದರೊಳಗೆ ಫಸ್ಟ್ ಯಾವುದು ಬರುತ್ತೆ ಅಂತ ನೋಡ್ಕೋಬೇಕು, ಹೌದಾ? ನಾವು ನೋಡಿ ಇದನ್ನು ನಾವು ಸಾಲ್ವ್ ಮಾಡಿದಾಗ ನೀವು ಬೇಕಾದ್ರೆ ಒಂದು ಬುಕ್ನಲ್ಲಿ, ಒಂದು ನೋಟ್ಬುಕ್ನಲ್ಲಿ ಬರ್ಕೊಂಡು ಅಥವಾ ಒಂದು ಡಿಕ್ಷನರಿ ನಿಮ್ಮ ಹತ್ರ ಇತ್ತಂದರೆ ಅದನ್ನು ನೀವು ಟ್ರೈ ಮಾಡಿ ನೋಡ್ಬೋದು. ಒಂದು ವೇಳೆ ನಿಮ್ಗೆ ಗೊತ್ತಾಗಿಲ್ಲಪ್ಪ ಅಂತಂದರೆ ಲೈವ್ ಕ್ಲಾಸಿಗೆ ಜಾಯ್ನ್ ಆಗಿ ನೀವು ಅಲ್ಲಿ ನೀವು ನಿಮ್ಮ ಕ್ವಶನನ್ನು ನೀವು ಕಮೆಂಟ್ ಮಾಡಿ, ನಿಮಗೆ ಅದಕ್ಕೆ ಇದ್ರ ಬಗ್ಗೆ ನಿಮಗೆ ಕ್ಲಿಯರೆನ್ಸ್ ಕೊಡ್ತೀನಿ, ಓಕೆನಾ? ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದೆ ಅಂತ ಆಪ್ಷನ್ ಎ ಆಗುತ್ತೆ. ಯಾವುದು? 3, 1, 2, 4. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ, ಓಕೆನಾ? ಯಾವ್ದು ಫಸ್ಟ್ ಸಿಗತ್ತೆ ನೋಡಿ, ಮಾರ್ಕ್ ಮಾಡ್ತೀನಿ ನೋಡಿ.
ಫಸ್ಟ್ ಯಾವ್ದು ಸಿಗುತ್ತೆ? ಓಕೆ, ಫಸ್ಟ್ ಓನಮ್ ಸಿಗುತ್ತೆ, ಫಸ್ಟ್ ಓನಮ್. ಓಕೆನಾ? ನೆಕ್ಸ್ಟ್ ಯಾವ್ದು ಸಿಗುತ್ತೆ? ಆರೆಂಜ್. ನೆಕ್ಸ್ಟ್ ಯಾವ್ದು ಸಿಗುತ್ತೆ? ಆರ್ಗನ್. ನೆಕ್ಸ್ಟ್ ಯಾವ್ದು ಸಿಗುತ್ತೆ? ಆರ್ಪನ್. ಈ ಥರ ಸಿಗುತ್ತೆ. ಹಾಗಾದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ದ ಆಪೋಸಿಟ್ ಆಫ್ ವೈಟ್ ಈಸ್, ಆಪೋಸಿಟ್ ವರ್ಡ್ ವೈಟ್ ಯಾವುದಾಗುತ್ತೆ? ಬ್ಲಾಕ್, ಬ್ಲ್ಯಾಂಕ್, ಬ್ಲ್ಯಾಕ್, ಬ್ಯಾಂಕ್ ಅಂತ ಇದೆ. ಸೊ ನೋಡಿ, ಇದನ್ನು ಭಾಳ ಕೇರ್ಫುಲ್ಲಾಗಿ ನಾವು ಸ್ಪೆಲ್ಲಿಂಗನ್ನು ಅಬ್ಸರ್ವೇಷನ್ ಮಾಡಬೇಕು. ಕನ್ಫ್ಯೂಸ್ ಆಗಿ ನಾವು ಯಾವುದೋ ಒಂದು ಉತ್ತರನ ಹಾಕಬಾರ್ದು. ಆಪೋಸಿಟ್ ವೈಟ್ ಏನಾಗುತ್ತೆ? ಬ್ಲ್ಯಾಕ್ ಆಗುತ್ತೆ. BLACK, ಬ್ಲ್ಯಾಕ್ ಅಂತಂದರೆ ಕಪ್ಪು. ಹೌದಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಈಸ್ ಅ ಫ್ರೂಟ್. ಇದರೊಳಗೆ ಫ್ರೂಟ್ ಯಾವುದು? ರೋಸ್, ಮ್ಯಾಂಗೋ, ಬೀನ್ಸ್, ಟೀ ಅಂತ ಇದೆ. ಸೊ ಇದರೊಳಗೆ ಫ್ರೂಟ್ಸ್ ಗುಂಪಿಗೆ ಸೇರಿದಂಥ ಯಾವುದು ಅಂತ ಕೇಳಿದರೆ ಮ್ಯಾಂಗೋ ಅನ್ನೋದು ಒಂದು ಏನಾಗಿದೆ? ಫ್ರೂಟ್ ಆಗಿದೆ. ಹೌದಾ? ದ ಡ್ಯಾಶ್ ಟ್ರೀಟ್ಸ್ ದ ಪೇಷಂಟ್ ಇನ್ ಹಾಸ್ಪಿಟಲ್, ಟೀಚರ್, ಡಾಕ್ಟರ್, ಟೇಲರ್, ಪೋಸ್ಟ್ಮನ್. ದ ಡ್ಯಾಶ್ ಟ್ರೀಟ್ಸ್ ಅಂದರೆ ಯಾರು ಉಪಚಾರನ ಮಾಡ್ತಾರೆ, ಯಾರು ಚಿಕಿತ್ಸೆನ ಕೊಡ್ತಾರೆ? ಪೇಷಂಟ್ ಇನ್ ದ ಹಾಸ್ಪಿಟಲ್. ಇಲ್ಲಿ ನೋಡಿರಿ, ಇಲ್ಲಿ ವರ್ಡ್ ನಮ್ಗೆ ಗೊತ್ತಾಗಿಬಿಡುತ್ತೆ. ಹಾಸ್ಪಿಟಲ್ ಅಂತ ಬಂತು. ಇಲ್ಲಿ ಹಾಸ್ಪಿಟಲಿಗೆ ಸಂಬಂಧಪಟ್ಟಂಥ ಒಂದು ವರ್ಡ್ ಯಾವುದಿದೆ ಇದರೊಳಗೆ? ಟೀಚರ್ ಆಗೋದಿಲ್ಲ. ಹೌದಾ? ಟೀಚರ್ ಸ್ಕೂಲಿಗೆ ಸಂಬಂಧಪಟ್ಟಂಗೆ ಬರ್ತಾರೆ. ಹೌದಾ? ಟೀಚರ್ ಆಗೋದಿಲ್ಲ. ಸೊ ಟೀಚರ್ ಕ್ಯಾನ್ಸಲ್. ಟೇಲರ್ ದರ್ಜೆ ಬರ್ತಾನೆ, ಆಗೋದಿಲ್ಲ. ಪೋಸ್ಟ್ಮೆನ್ ಪೋಸ್ಟ್ ಆಫೀಸ್ನಲ್ಲಿ ಬರ್ತಾನೆ. ಅಂದರೆ ಡಾಕ್ಟರ್ ಸರಿಯಾದ ಉತ್ತರ. ಈ ಥರ ಒಂದು ಟ್ರಿಕ್ಸ್ಗಳ ಮೂಲಕ ನೀವು ಇಂಗ್ಲೀಷಲ್ಲಿ ನೀವು ಅತಿ ಹೆಚ್ಚು ಅಂಕಗಳನ್ನು ನೀವು ಪಡಿಬಹುದು. ಓಕೆ, ನೆಕ್ಸ್ಟ್ ನೋಡಿ. ದ ಡಾಗ್ ಡ್ಯಾಶ್ ರೋರ್ಸ್, ಟ್ರಂಪೆಟ್ಸ್, ಬಾರ್ಕ್ಸ್, ಮೂಸ್. ಎನಿಮಲ್ ಸೌಂಡ್ಸ್ ಬಗ್ಗೆಯೂ ಸಹ ಕೇಳಿದ್ದಾರೆ. ಸೊ ಒಂದಿಷ್ಟು ಎನಿಮಲ್ ಸೌಂಡ್ಸ್ಗಳು ಇಂಪಾರ್ಟೆಂಟ್ಗಳಿದ್ದಾವೆ. ಅದನ್ನು ನಾನು ಈಗಾಗಲೇ ನಮ್ಮ ಚಾನಲಲ್ಲಿ ಸಹ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಆ ವಿಡಿಯೋನ ನೋಡ್ಕೊಳ್ಳಿ. ಯಾಕಂದರೆ ಸಾಕಷ್ಟು ಸಲ ಕ್ವಶನ್ ಪೇಪರ್ನಲ್ಲಿ ಎಲಿಮೆಂಟ್ ಸೌಂಡ್ಸ್ ಮತ್ತು ಯಂಗ್ ಒನ್ಸ್ ಬಗ್ಗೆಯೂ ಸಹ ಕ್ವಶನ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ದ ಡಾಗ್ ಯಾವುದಾಗ್ತದೆ? ಆಪ್ಷನ್ ಸಿ, ಡಾಗ್ ಬಾರ್ಕ್ಸ್ ಸರಿಯಾದ ಉತ್ತರ. ಲಯನ್ ರೋರ್, ಎಲಿಫೆಂಟ್ ಟ್ರಂಪೆಟ್ಸ್, ಕೌ ಮೂಸ್. ಹೌದಾ? ಹಾಗಾದರೆ ಡಾಗ್ ಏನಾಗ್ತದೆ? ಬಾರ್ಕ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ಸೆಕ್ಟ್ ಎ ಈಸ್ ಮಾಸ್ಕಿಟೋ ಅಂತ ಇದೆ. ಇಲ್ಲಿ ನೋಡಿ, ಇದನ್ನು ಸಹ ರಿಅರೇಂಜ್ ಮಾಡಬೇಕು. ಇನ್ಸೆಕ್ಟ್ ಅಂತಂದರೆ ಕೀಟ. ಈಸ್ ಮಾಸ್ಕಿಟೋ. ಇಲ್ಲಿ ಆಪ್ಷನ್ ABCD ಅಂತ ಕೊಟ್ಟಿದ್ದಾರೆ. ಇದನ್ನು ಕರೆಕ್ಟಾಗಿ ಹೊಂದಿಸಿದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ 40ನೇ ಪ್ರಶ್ನೆಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿ ಯಾವುದಾಗತ್ತೆ ನೋಡಿ. ಫಸ್ಟ್ ಯಾವುದು ಬರುತ್ತೆ? ಮಾಸ್ಕಿಟೋ, ಟಿ. ಓಕೆನಾ? ಫಸ್ಟ್ ಒಂದೇದು ಡಿ, ಮಾಸ್ಕಿಟೋ ಒಂದೇದು. ನೆಕ್ಸ್ಟ್ ಯಾವುದು ಬರುತ್ತೆ? ಮಾಸ್ಕಿಟೋ ಈಸ್, ಮಾಸ್ಕಿಟೋ ಈಸ್. ಮೂರನೇದು ಸಿ. ನಾಲ್ಕನೇದು ಮಾಸ್ಕಿಟೋ ಈಸ್ ಅ ಇನ್ಸೆಕ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೂ ಮಾಡೆಲ್ ಕ್ವಶನ್ ಪೇಪರ್ಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.